ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಂತೆ ಹೊಳೆ ಬಂದು ಅವ್ರಿಗೆ ಎಲ್ಲೆಲ್ಲ ಅಕಾಮಡೇಟ್ ಮಾಡ್ತಾರ, ಮಾಡೋದ್ರೆ ಎಲ್ಲಿ ಮಾಡೋದು? ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ. ನನಗೆ ಟಿಕೆಟ್ ಸಿಗಲಿ ಇರಲಿ, ನಾವು ಮೋದಿಗಾಗಿ ಕೆಲಸ ಮಾಡೋರು. ಟಿಕೆಟ್ ಸಿಕ್ಕಾಗ ಒಂದು ಮಾತು, ಟಿಕೆಟ್ ಸಿಗದಾಗ ಇನ್ನೊಂದು ಮಾತು ಖಂಡಿತ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು. ಮೊದಲು ನಾವು ಕಾರ್ಯಕರ್ತರು, ಆಮೇಲೆ ನಾವು ನಾಯಕರು. ನಾಯಕತ್ವ ಎಲ್ಲಿಂದ ಬಂದಿದೆ? ನನ್ನ ಪಾರ್ಟಿಯಿಂದ ಬಂದಿದೆ. ನನ್ನನ್ನು ಇವತ್ತು ದೇಶದಲ್ಲಿ ಗುರುತು ಮಾಡ್ತಾರೆ ಯಾವುದೇ ರಾಜ್ಯಕ್ಕೆ ಹೋದರೆ ಅಂತ. ಹೇಗೆ? ನನ್ನ ಪಾರ್ಟಿ ನನಗೊಂದು ಜವಾಬ್ದಾರಿಯನ್ನು ಕೊಡ್ತು, ಅದಕ್ಕಾಗಿ ನನ್ನನ್ನು ಗುರುತು ಮಾಡ್ತಾರೆ. ಅದಕ್ಕಾಗಿ ನಾವು ಪಾರ್ಟಿಗೆ ಯಾವಾಗಲೂ ಋಣಿಗಳಿದ್ದೀವಿ. ಜಗದೀಶ್ ಶೆಟ್ಟರು ತುಂಬ ಹಿರಿಯ ನಾಯಕರು ನಮ್ಮ ಪಾರ್ಟಿಗೆ. ನಾನು ಮೊದಲೇ ಹೇಳಿದ್ದೆ, ನಾನು ಅವ್ರ ಪಾರ್ಟಿ ಬಿಟ್ಟು ಹೋದ ತಕ್ಷಣ ನನಗೆ ಅವರು ಸಿಕ್ಕಿದ್ರು. ನಿಮ್ಮ ಮಾನಸಿಕತೆಗೆ ಕಾಂಗ್ರೆಸ್ ಒಗ್ಗಲ್ಲ, ದಯಮಾಡಿ ತಕ್ಷಣವೇ ವಾಪಸ್ ಬನ್ನಿ ಅಂತ ಹೇಳಿದ್ದೆ. ಇವತ್ತು ವಾಪಸ್ ಬಂದಿದ್ದಾರೆ, ಖುಷಿಯಾಗಿದೆ. ನನಗೆ ವಿಶ್ವಾಸ ಇದೆ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಅದನ್ನು ತೀರ್ಮಾನ ಮಾಡುವವರು ಹೈಕಮಾಂಡ್. ಆದರೆ ಅವರಿಗೆ ಖಂಡಿತವಾಗಿ ಬರುವಂಥ ದಿನದಲ್ಲಿ ಗೌರವ ಸಿಗುತ್ತೆ, ಉನ್ನತ ಸ್ಥಾನಮಾನ ಸಿಗುತ್ತೆ. ಅವರನ್ನು ಗೌರವದಿಂದ ನಡೆಸ್ಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನಷ್ಟೇ ನಾನು ಹೇಳಬಲ್ಲೆ. ನಿಮಗೆ ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಂತೆ ಹೊಳೆ ಬಂದು ಅವ್ರಿಗೆ ಎಲ್ಲೆಲ್ಲ ಅಕಾಮಡೇಟ್ ಮಾಡ್ತಾರ, ಮಾಡೋದ್ರೆ ಎಲ್ಲಿ ಮಾಡೋದು? ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ. ನನಗೆ ಟಿಕೆಟ್ ಸಿಗಲಿ ಇರಲಿ, ನಾವು ಮೋದಿಗಾಗಿ ಕೆಲಸ ಮಾಡೋರು. ಟಿಕೆಟ್ ಸಿಕ್ಕಾಗ ಒಂದು ಮಾತು, ಟಿಕೆಟ್ ಸಿಗದಾಗ ಇನ್ನೊಂದು ಮಾತು ಖಂಡಿತ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು. ಮೊದಲು ನಾವು ಕಾರ್ಯಕರ್ತರು, ಆಮೇಲೆ ನಾವು ನಾಯಕರು. ನಾಯಕತ್ವ ಎಲ್ಲಿಂದ ಬಂದಿದೆ? ನನ್ನ ಪಾರ್ಟಿಯಿಂದ ಬಂದಿದೆ. ನನ್ನನ್ನು ಇವತ್ತು ದೇಶದಲ್ಲಿ ಗುರುತು ಮಾಡ್ತಾರೆ ಯಾವುದೇ ರಾಜ್ಯಕ್ಕೆ ಹೋದರೆ ಅಂತ. ಹೇಗೆ? ನನ್ನ ಪಾರ್ಟಿ ನನಗೊಂದು ಜವಾಬ್ದಾರಿಯನ್ನು ಕೊಡ್ತು, ಅದಕ್ಕಾಗಿ ನನ್ನನ್ನು ಗುರುತು ಮಾಡ್ತಾರೆ. ಅದಕ್ಕಾಗಿ ನಾವು ಪಾರ್ಟಿಗೆ ಯಾವಾಗಲೂ ಋಣಿಗಳಿದ್ದೀವಿ. ಜಗದೀಶ್ ಶೆಟ್ಟರು ತುಂಬ ಹಿರಿಯ ನಾಯಕರು ನಮ್ಮ ಪಾರ್ಟಿಗೆ. ನಾನು ಮೊದಲೇ ಹೇಳಿದ್ದೆ, ನಾನು ಅವ್ರ ಪಾರ್ಟಿ ಬಿಟ್ಟು ಹೋದ ತಕ್ಷಣ ನನಗೆ ಅವರು ಸಿಕ್ಕಿದ್ರು. ನಿಮ್ಮ ಮಾನಸಿಕತೆಗೆ ಕಾಂಗ್ರೆಸ್ ಒಗ್ಗಲ್ಲ, ದಯಮಾಡಿ ತಕ್ಷಣವೇ ವಾಪಸ್ ಬನ್ನಿ ಅಂತ ಹೇಳಿದ್ದೆ. ಇವತ್ತು ವಾಪಸ್ ಬಂದಿದ್ದಾರೆ, ಖುಷಿಯಾಗಿದೆ. ನನಗೆ ವಿಶ್ವಾಸ ಇದೆ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಅದನ್ನು ತೀರ್ಮಾನ ಮಾಡುವವರು ಹೈಕಮಾಂಡ್. ಆದರೆ ಅವರಿಗೆ ಖಂಡಿತವಾಗಿ ಬರುವಂಥ ದಿನದಲ್ಲಿ ಗೌರವ ಸಿಗುತ್ತೆ, ಉನ್ನತ ಸ್ಥಾನಮಾನ ಸಿಗುತ್ತೆ. ಅವರನ್ನು ಗೌರವದಿಂದ ನಡೆಸ್ಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನಷ್ಟೇ ನಾನು ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.